ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸುಲಭವಾಗಿ ಗುಲಾಬ್ ಜಾಮೂನ್ ಮಾಡುವುದು ನಿಮಗೆ ತಿಳಿಸಿಕೊಡ್ತೀನಿ ನೋಡಿ. 2 ಪಾಕೆಟ್ ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಬಂದಿದ್ದೀನಿ. ತೊಗೊಂಬಂದ ಒಂದು ಬಾಂಡಲ್ ಒಳಗಡೆ ಸೈಡ್ ಒಳಗೆ ಹಾಕ್ಕೊಂಡು ಇದಕ್ಕೆ 1/2 ಸ್ಪೂನಷ್ಟು ಅಡುಗೆ ಸೋಡನ್ನು ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸಣ್ಣ ಪಾಕೆಟ್ ಹಾಲು ತೊಗೊಂಬಂದು ನೋಡಿ 1 ಕಪ್ಪು ಹಾಲು ತೊಗೊಂಬಂದು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಎಷ್ಟು ಚೆಂದ ನಾದ್ಕೊಂಡಿದ್ದೀನಿ ನೋಡಿ. ಈ ಥರ ಆದಮೇಲೆ ಸ್ವಲ್ಪ ಗೋಲಾಕಾರವಾಗಿ ಗೋಲಿ ಗುಂಡು ಥರ ಮಾಡಬೇಕು ಆ್ಯಕ್ಚುಲಿ. ಆದಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಸೈಡ್ ಒಳಗೆ, ಕಾದಿದೆ ನೋಡೋಣ ಬನ್ನಿ. ಓಕೆ, ಕಾದಿದೆ. ಈಗ 1 ಅಥವಾ 4, 5 ಅಥವಾ ಈ ಗೋಲಿಗಳನ್ನು ಅದರೊಳಗೆ ಹಾಕೋಣ. ಹಾಕಿದ ಮೇಲೆ ಇದಕ್ಕೆ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿಲ್ಲಂದರೆ ಇದರೊಳಗಡೆ ಬೆನೆದೇ ಇರಲ್ಲ ಹಿಟ್ಟು. ಹಾಗಾಗಿ ಇದು ಭಾಳ ಹುಷಾರಾಗಿ ಇದರಲ್ಲಿ ಇರೋದು ಮಜಾ ನೋಡಿ. ಎಷ್ಟು ನೀಟಾಗಿ ಬ್ರೌನ್ ಕಲರಿಗೆ ಫ್ರೈ ಮಾಡಿದೆ ನೋಡಿ ನಾನು. ಇದಾದಮೇಲೆ ಒಂದು ಸೈಡ್ ಒಳಗಡೆ ಸಕ್ಕರೆ ಪಾನಕವನ್ನು ರೆಡಿ ಮಾಡ್ಕೊಳ್ಳೋಣ. 3 ಕಪ್ಪಷ್ಟು ನೀರು, 400 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೆ ನಾನು. ಸ್ವಲ್ಪ ಇದು ಜೆಲ್ಲಿ ಟೈಪ್ ಬರೋವರೆಗೂ ಕಾಸ್ಕೋಬೇಕು. 4-5 ಏಲಕ್ಕಿ ಪೌಡ್ರ್ ತೊಗೊಂಡು ಸಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಆರಿದ ಮೇಲೆ ಹಾಕಬೇಕು, ಸುಡು ಇರತ್ಲೇ ಆ ಥರ ಹಾಕಬಾರ್ದು ಆ್ಯಕ್ಚುಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ. ನನ್ನ ಚಾನಲ್ನಲ್ಲಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ನೋಡೋದಕ್ಕೆ ತುಂಬ ಧನ್ಯವಾದಗಳು.